ಓಕೆ ಹಾಯ್ ಫ್ರೆಂಡ್ಸ್, ನಾನೀಗ ಸ್ವರ್ಣಗಿರಿ ಅಂತ ಇದ್ದೀನಿ. ಸ್ವರ್ಣಗಿರಿ ಅಂತ ಒಂದು ಟೆಂಪಲಲ್ಲಿ ಇದ್ದೀನಿ. ಇದು ಹೈದರಾಬಾದಿಂದ ಒಂದು 40 ಕಿಲೋಮೀಟರ್ ದೂರ ಉಂಟು. ಈಗ ನಾವು ಅಲ್ಲಿಗೆ ಬಂದೇವಿ, ಸಾಗರಕ್ಕೆ ಬಂದಿದ್ದೀವಿ. ಮತ್ತು ಸ್ವಲ್ಪ ಮಳೆ ಸಿಕ್ಕಿತ್ತು ದಾರಿಯಲ್ಲಿ, ಹಾಗೆ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಶೂ ಹಾಕಿಕೊಂಡು ಬರಲಿಕ್ಕಿದ್ದೆ, ಅಂದರೆ ಮತ್ತೆ ಅಲ್ಲಿ ದೇವಸ್ಥಾನದಲ್ಲಿ ಇಡುವ ಜಾಗದಲ್ಲಿ ಒಳ್ಳೆ ಇತ್ತು. ನಾನು ಶೂ ಹಾಕಿಕೊಂಡು ಬರಲಿಲ್ಲ, ಚಪ್ಪಲಲ್ಲಿ ಇಟ್ಕೊಂಡು ಮತ್ತೆ ನಾವು ಕಾರಲ್ಲಿ ಇಟ್ಟು ಬನ್ನಿ ಒಳಗೆ. ಈ ದೇವಸ್ಥಾನ 2024ರಲ್ಲಿ ಓಪನ್ ಆಗಿದೆ. ಈಗ ಎಲ್ಲ ಕೆಲಸ ಅಂದರೆ ಎಲ್ಲ ಆಗಿದೆ ದೇವಸ್ಥಾನದ ಒಳಗೆಲ್ಲ. ಮತ್ತು 1 ವರ್ಷ ಆಗ್ತಾ ಬಂತು. ಮತ್ತು ಈಗ ರೋಡಲ್ಲೆಲ್ಲ ಕೆಲಸ ಆಗ್ತಾ ಉಂಟಷ್ಟೇ. ಒಳ್ಳೆ ರೋಡ್ ಮಾತ್ರ, ಮಡ್ ರೋಡ್ ಈಗ. ಮತ್ತು ಇನ್ನು ಹಾಕ್ಬೋದು ಮುಂದೆ ಸಿಮೆಂಟ್ ಅಥವಾ ಡಾಮರ್. ಸರ್ಕಲ್ ಆಗಿ ಬರಲಿಕ್ಕೆ, ಅಂದರೆ ಒಂದು ಸೈಡಿಂದ ಬರಲಿಕ್ಕೆ ರೈಟ್ ಸೈಡಿಂದ ಬಂದರೆ ಈಗ ಲೆಫ್ಟ್ ಸೈಡಿಂದ ಫುಲ್ ಟರ್ನ್ ಆಗಿ ಹೈವೇಗೆ ಸೇರ್ತದೆ. ನೋಡಿ ಎಷ್ಟು ಚೆಂದ ಸ್ಟ್ರಕ್ಚರ್ ನೋಡಿ ಫ್ರೆಂಡ್ಸ್. ಈ ದೇವಸ್ಥಾನ ಹೈದರಾಬಾದ್ ಮತ್ತು ವಾರಂಗಲ್ ಅಂತ ಒಂದು ಜಾಗ ಉಂಟಲ್ಲ, ಆ ಮಧ್ಯದಲ್ಲಿ ಹೈವೇ ಹೋಗ್ತದಲ್ಲ, ಅದರ ಮಧ್ಯದಲ್ಲಿ ರೈಟ್ ಸೈಡಲ್ಲಿ ಕಾಣ್ತದೆ ನಮಗೆ. ರಾತ್ರಿ ಅಂದರೆ ಈಗ ಇವತ್ತು ಮಳೆ ಇತ್ತಲ್ಲ, ಅದಕ್ಕೆ ಲೈಟೆಲ್ಲ ಹೋಗಿತ್ತು. ಮಳೆ ಬರದಿದ್ದರೆ ಎಷ್ಟು ಚೆಂದ ಲೈಟ್ ಕಾಣ್ತದೆ ಅಂದರೆ, ನಾವು ದೇವಸ್ಥಾನಕ್ಕೆ ಹೋಗಿ ರಾತ್ರಿ ಒಂದು 7 ಗಂಟೆಗೆ ಹೊರಟು ರೋಡಲ್ಲಿ ಹೈವೇಲಿ ಹೋಗುವಾಗ ಎಂತ ಚೆಂದ ಲೈಟ್ ಕಾಣ್ತಿತ್ತು. ಈಗ ಜನ್ರೇಟ್ರಲ್ಲಿ ಹಾಕಿದ್ದಾರೆ, ಈಗಲ್ಲ, ಮಳೆ ಬರೋದ್ರಿಂದ ಮುಂಚೆ. ಫ್ರೆಂಡ್ಸ್, ನಮಗೆಲ್ಲ ನೋಡಲಿಕ್ಕೆ ಆಗಲಿಲ್ಲ. ಮಳೆ ಬಂದು ತುಂಬ ಉಪದ್ರ ಇದು. ಎಷ್ಟು ಮಳೆ ಅಂದರೆ ಹೇಳಲಿಕ್ಕೆ ಆಗೋದಿಲ್ಲ, ಗಾಳಿ ಮಳೆ. ಮತ್ತು ಇಲ್ಲಿ ನಾವು ಎಲ್ಲ ತಿರುಗಿಗೆ ಆಗಲಿಲ್ಲ. ಅಂದರೆ ಒಂದು ಮಲಗಿಕೊಂಡಿದ್ದ ದೇವರ ಸ್ಟ್ಯಾಚು ಇತ್ತಂತೆ, ಅದೆಲ್ಲ ನೋಡಲಿಕ್ಕೆ ಆಗಲಿಲ್ಲ ನಮಗೆ. ನೆಕ್ಸ್ಟ್ ಟೈಮ್ ನಾವು ಬರಲಿಕ್ಕೆ ಉಂಟು, ಆವಾಗ ನಿಮಗೆ ಫುಲ್ಲು ತೋರಿಸ್ತೀನಿ. ದೇವಸ್ಥಾನದ ಒಳಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ, ಹೊರಗೆಲ್ಲ ಫುಲ್ಲು ತೋರಿಸ್ತೀನಿ. ಫುಲ್ಲು ಚಂಡಿ ಆದ್ವಿ ನಾವು. ಅಲ್ಲಿ ಮಧ್ಯಕ್ಕೆ ತಗೋ ಎಂಥ ಗಾಳಿ ಮಳೆ ಅಂದರೆ ಫುಲ್ಲು ಇವರೆಲ್ಲ ಅಲ್ಲಿ ಹೋಗ್ತಾನೆ ಮಳೆ. ಈಗಷ್ಟು ಬರ್ತದಲ್ಲ, ಆಗ ಒಂದು ಗಾಳಿ. ಮೊಬೈಲ್ ಅಲೌಡ್ ಇರಲಿಲ್ಲ ಒಳಗೆ ತಕೊಂಡು ಹೋಗ್ಲಿಕ್ಕೆ. ಇಲ್ಲಿ ಅಂಗಡಿ ಅಂತ ಇಟ್ಟಿದ್ದಾರೆ ಮೊಬೈಲ್ ಅಂದರೆ ಒಳ್ಳೆ ಅವರೊಟ್ಟಿಗೆ ಇಟ್ಕೊಡ್ಲಿಕ್ಕೆ. ಅಲ್ಲಿ ನಾವು ಕೊಟ್ಟು ಹೋಗಿದ್ವಿ, ಅದಕ್ಕೆ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ಮಳೆ. ಆಲಿಕಲ್ಲು ಮಳೆ ಅದು ಸಹ ಒಮ್ಮೆ ಫಸ್ಟಿಗೆ ಚಿಕ್ಕ ಚಿಕ್ಕ, ಮತ್ತೆ ದೊಡ್ಡ 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 ಆಗ್ತಾ ಇತ್ತು. ಈಗ ಒಳ್ಳೆ ಸಿಡಿಲು ಮಳೆ ಆಗ್ತಾ ಉಂಟು. ಒಳಗೋಗುವ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ನಿಮ್ಮ ಮನೆ ನಿಮ್ಮಲ್ಲಿ ಸಹ ಮಳೆ ಬರ್ತಾ ಇದ್ರೆ ಈಗಲೇ ಕಮೆಂಟ್ ಮಾಡಿ. ಇದು ಮೇ 2, ಈಗ ಕಮೆಂಟ್ ಮಾಡಿ. ಮೇ 2ಕ್ಕೆ ಮಳೆ ಬಂದಿತ್ತಾ? ಬಂದಿದ್ರೆ ಎಸ್ ಅಂತ. ಬಾಯ್ ಬಾಯ್.